ಈ ರೈತರಿಗೆ ಲಾಗೋಡ್ ಬರುತ್ತಲ್ವಾ, 16 20 ಯೂರಿಯನ್ನು ಈ ಥರ ಲಾಗೋಡ್ ಬರುತ್ತಲ್ವ, ಆ ಥರ ಲಾಗೋಡ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪನಿ ಇದು. ಹೊರಗಡೆ ನಾವು ತುಂಬ ಮೂವೀಸಲ್ಲಿ, ಫಿಲಮ್ಗಳಲ್ಲಿ, ಈಗ ಸೀರಿಯಲ್ಗಳಲ್ಲೆಲ್ಲ ನೋಡಿರ್ತೀವಿ. ಹೆಂಗಿದೆ ಅಂದರೆ, ಒಳಗಡೆ ಹೋಗಿದ ತಕ್ಷಣ ಒಳ್ಳೆ ನಾವು ಯಾವುದೋ ಮೂವಿಯಲ್ಲಿ ಫಿಲಮ್ ನೋಡ್ತಿದ್ದೀವಿ ನಾವು. ಈ ದೊಡ್ಡ ದೊಡ್ಡ ಫಿಲಮ್ಸ್ ಎಲ್ಲ ಈ ಥರ ನೋಡಿ, ಈ ಥರ ಎಲ್ಲ ತೆಗೆದಿರ್ತಾರೆ ಶೂಟಿಂಗ್ಸು. ಅಷ್ಟು ಚೆನ್ನಾಗಿದೆ ಹೊರಗಡೆಯಿಂದ ಕಂಪ್ನಿ ನೋಡೋದಕ್ಕೆ. ಹಲೋ ಗೈಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಆ್ಯಸ್ ಯೂಶುವಲ್ ಡೇ ಸ್ಟಾರ್ಟ್. ನಮ್ಮ ಒಂದು ಆಯ್ದನ್ನ ಎತ್ಕೊಂಡು ಸೈಟಿಗೆ ಬಂದ್ವಿ. ಸೈಟಿಗೆ ಬಂದ ತಕ್ಷಣ ಸರ್ ಫೋನ್ ಮಾಡಿಬಿಟ್ಟು, ರಘು 3 ಶೆಡ್ ರಿಮೂವ್ ಮಾಡಬೇಕು, ಬೇರೆ ಕಡೆ ಶಿಫ್ಟ್ ಮಾಡಬೇಕು, ಸೊ 3 ಶೆಡ್ನ ರಿಮೂವ್ ಮಾಡೋಕ್ಕೆ ಹೇಳು ಅಂತ ಹೇಳ್ಬಿಟ್ಟು ಲೇಬರ್ ಕೊಟ್ಟರು. ಗಾರ್ಡನ್ ಕೆಲಸ ಮಾಡೋರ ಹತ್ರ ಕರ್ಕೊಂಡು ಬಂದ್ಬಿಟ್ಟು ಶೆಡ್ಡೆಲ್ಲ ರಿಮೂವ್ ಮಾಡಿಸ್ತಾಯಿದ್ದೆ. ಶೆಡ್ಡೆಲ್ಲ ರಿಮೂವ್ ಮಾಡಬೇಕಾದ್ರೆ ಹಾವು ಏನೋ ಬಂದುಬಿಟ್ಟು ಅರ್ಧ ಗಂಟೆ ಕೆಲಸ ಫುಲ್ಲು ಸ್ಟಾಪ್ ಮಾಡಿಬಿಟ್ರು. ಅದ್ರ ನೆಕ್ಸ್ಟ್ ಗ್ರಾಸ್ ಕಟ್ಟಿಂಗ್ ಹತ್ರ ಹೋಗೋಣ ಅಂತ ಹೋದರೆ, ಅಲ್ಲಿ ನೋಡಿದ್ರೆ ಅಲ್ಲಿ ಆ ಗ್ರಾಸ್ ಕಟ್ಟಿಂಗ್ ಮಿಷಿನಲ್ಲಿ ಹಾವು ಕಟ್ ಮಾಡಿಬಿಟ್ಟಿದ್ದಾನೆ. ಇಲ್ಲಿ ಹಾವು ಬಂದು ಓಡೋಗಿದೆ. ಅಲ್ಲಿ ಹಾವು ಕಟ್ ಮಾಡಿಬಿಟ್ಟಿದ್ದಾನೆ. ಸೊ ಆಯಿತು, ನೋಡಿಕೊಂಡು ಅಲ್ಲಿಂದ ಶಿಫ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಂಟ್ರ್ ಬಂತು. ಕ್ಯಾಂಟ್ರಿಗೆ ಇರೋ ಬರೋ ಐಟಮ್ಸ್ ಎಲ್ಲ ಲೋಡ್ ಮಾಡಿಕೊಂಡು, ಐಟಮ್ ಲೋಡ್ ಮಾಡೋಕ್ಕೆ ಲೇಬರ್ ಯಾರೂ ಇರಲಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ, ಸೆಕ್ಯೂರಿಟಿ ಅಂಕಲ್ ಮಾಡಿಸಿ ಅವ್ರ ಹತ್ರನೇ ಮಾಡಿಸ್ಬಿಟ್ಟು ಅವ್ರಿಗೆ ಸ್ವಲ್ಪ ಅಮೌಂಟ್ ಕೊಡ್ಸೋಣ ಅಂತೇಳಿ ಅವ್ರ ಹತ್ರನೇ ಮಾಡಿಸ್ತಾಯಿದ್ದೆ. ಅವರು ಮತ್ತು ಲೇಬರ್ ಇನ್ಚಾರ್ಜು ಇಬ್ಬರು ಸೇರಿ ಲೋಡ್ ಮಾಡ್ತಾಯಿದ್ದಾರೆ ಪಾಪ, ಯಾಕೆಂದರೆ ಲೇಬರ್ ಇಲ್ಲ, ಅದಕ್ಕೋಸ್ಕರ. ಇದೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನೋಡಿ, ಶೀಟ್ ಈ ಥರ ಇದೆ. ಇದು ಏನಕ್ಕೆ ಸೆಂಟ್ರಿಂಗ್ ಬಳಸ್ತಾರೆ ಅಂತ ಅನಿಸುತ್ತೆ. ಸೊ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕಟ್ಟಬೇಕಾದ್ರೆ ಸೆಂಟ್ರಿಂಗು ಆ ಥರ ಕೆಲಸಕ್ಕೆ ಬಳಸ್ತಾರೆ. ಎಲ್ಲ ರೆಡಿಮೇಡ್ ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ನಮ್ಮ ಇದರಲ್ಲಿ ನಾವೇ ಎಲ್ಲ ಮಾಡ್ಕೊಂಡಿದ್ದೀವಿ. ಇದು ಫ್ಯಾಕ್ಟ್ರಿ ಬಂದ್ಬಿಟ್ಟು ಈ ರೈತರಿಗೆ ಲಾಗೋಡ್ ಬರುತ್ತಲ್ವ, 16 20 ಯೂರಿಯನ್ನು ಈ ಥರ ಲಾಗೋಡ್ ಬರುತ್ತಲ್ವ, ಆ ಥರ ಲಾಗೋಡ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪನಿ ಇದು. ನಮ್ಮ ಲೇಔಟ್ ಪಕ್ಕದಲ್ಲೇ ಇದೆ. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಸರ್ ಫೋನ್ ಮಾಡಿದ್ರು, ರಘು ಆಫೀಸ್ ಮೇಲ್ಗಡೆ ಹೆಂಚೇನೋ ಬಿದ್ದೋಗ್ಬಿಟ್ಟಿದೆ, ಅದು ನೋಡು ಅಂತ ಹೇಳಿದರು. ಯಾಕೆಂದರೆ ಲೇಬರ್ ನಮ್ಮ ಹತ್ರ ಯಾರೂ ಇಲ್ಲ, ಹಂಗಾಗಿ ನಾನೇ ಮಾಡಬೇಕಾಗಿತ್ತು. ಮೇಲೆ ಹತ್ತೋಣ ಅಂತಂದರೆ ಇರೋ ಲೇಬರ್ಗೆ ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನಾನೇ ಮೇಲೆ ಹತ್ತಿದೆ. ಮೇಲೆ ಹತ್ತಿಬಿಟ್ಟು ಮಾಡೋಣ ಅಂತ ಹೋದ್ರೆ ಮೇಲೆ ಇರೋಕ್ಕಾಗ್ತಿಲ್ಲ, ಯಾಕೆಂದರೆ ಮೇಲ್ಗಡೆಯಿಂದ ಸೂರ್ಯ, ಕೆಳಗಡೆಯಿಂದ ಕಾಲು ಇಡೋಕ್ಕಾಗ್ತಿಲ್ಲ. ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಆದರೂ ಪರವಾಗಿಲ್ಲ ಅಂತೇಳಿ ಆ ಬಿಸಿಲಲ್ಲೇ ಏನೋ ಒಂದು ಉಲ್ಟಾ ಪಲ್ಟಾ ಮಾಡಿ ಕೆಳಗಡೆ ಎಲ್ಲ ಹೆಂಚುಗಳೆಲ್ಲ ಬಿದ್ದಿದ್ದೆಲ್ಲ ಎತ್ಕೊಂಡೋಗಿ ಕೆಳಗಡೆಯಿಂದ ಒಬ್ರು ಎತ್ಕೊಡ್ತಿದ್ರು. ಮೇಲ್ಗಡೆಗೆ ನಾನು ಮೇಲೆ ಹೋಗಿ ಎಲ್ಲ ಎತ್ಕೊಂಡು ಹೆಂಗೋ ರೆಡಿ ಮಾಡಿಬಿಟ್ಟೆ, ತೊಂದರೆ ಇಲ್ಲ. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮುಗಿದ್ಮೇಲೆ, ಸರಿ ಆಯ್ತು ಇರು ಮೇಲ್ಗಡೆ ಟಾಪ್ ವ್ಯೂಕ್ಕೆ ನೋಡ್ಸೋಣ ಆಫೀಸ್ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಟಾಪ್ ವ್ಯೂ ತೆಗೆದೆ ವಿಡಿಯೋ. ನೋಡಿ, ಟಾಪ್ ವ್ಯೂ ಈ ಥರ ಇದೆ ಆಫೀಸು, ಅರಣ್ಯಮ್ ಆಫೀಸು. ನಿಮ್ಗೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ ಒಂದು ವೀಡಿಯೋ ಮಾಡಾಕ್ತೀನಿ, ಏಕೆಂದರೆ ಅರಣ್ಯಮ್ಮು ಅದು ವಿಲ್ಲಾಸು ಯಾವ ಥರ ಇರುತ್ತೆ ಏನು ಅಂತ ಗೊತ್ತಿಲ್ಲ. ಅದರಿಂದ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ನೆಕ್ಸ್ಟ್ ಒಂದು ಕೆಲಸ ಬಂದಿತ್ತು. ಸೊ ಅದು ಕೆಲಸ ಮಾಡೋಣ ಅಂತ ಹೋದ್ವಿ. ಅದು ಕೆಲಸ ಮಾಡೋಕ್ಕೆ ಹೋದರೆ, ಮಾತಾಡ್ಕೊಂಡು ಬರೋಕ್ಕೆ ಹೋದರೆ, ಬಟ್ ಅವರೇನಂದರು, ಇಲ್ಲ ಇವತ್ತು ಆಗೋದಿಲ್ಲ, ನಾಳೆ ಬನ್ನಿ ಅಂತ ಹೇಳಿದ್ರು. ನಾಳೆ ಬಂದಮೇಲೆ ಮತ್ತೆ ಎಲ್ಲ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಇಬ್ಬರು ಲೇಬರ್ ಕರ್ಕೊಂಡು ಕಂಪ್ನಿಗೆ ಶಿಫ್ಟ್ ಆದ್ವಿ. ಈ ಥರ ಲೈಟ್ಸ್ ಏನಿದ್ದಾವೆ, ಈ ಲೈಟ್ಸು 300 ಲೈಟ್ಸು ಚೇಂಜ್ ಮಾಡಬೇಕಿತ್ತು. 300 ಲೈಟು ಚೇಂಜ್ ಮಾಡಬೇಕಾದ್ರೆ ಇಬ್ಬರು ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಇಬ್ಬರು ಒಂದು ಕಡೆ ಒಬ್ಬರು ಒಂದು ಕಡೆ ಶಿಫ್ಟ್ ಆದ್ವಿ. ಇದು ನನಗೆ ಬಂದಿದ್ದ ಕೆಲಸ ಅಲ್ಲ, ಬೇರೆ ಯಾರಿಗೂ ಬಂದಿದ್ದ ಕೆಲಸ ನನಗೆ ಕೆಲಸ ಕರ್ಕೊಂಡ್ರು. ಯಾಕೆಂದರೆ ಸಂಡೇ ಇತ್ತು ಅವತ್ತು, ಅದಕ್ಕೋಸ್ಕರ ಸಂಡೇ ಮಾಡೋಣ ಅಂತೇಳಿ ಸಂಡೇಗೆ ಪೋಸ್ಟ್ಪೋನ್ ಮಾಡಿಕೊಂಡು ಬೇಗ ಎಲ್ಲ ಒಂದು ಫುಲ್ಲು 30 ಲೈಟ್ ಒಂದು ದಿನಕ್ಕೆಲ್ಲ ಫುಲ್ ಚೇಂಜ್ ಮಾಡೋಕೆ ಅಷ್ಟೇ ಆಗಿದ್ದು. 50 ವ್ಯಾಟು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಇಲ್ಲ, ಇದರಿಂದ ಇದ್ದಿದ್ದು ಲೈಟುಗಳೆಲ್ಲ ಚೆನ್ನಾಗಿತ್ತು. ಸೊ ಅವ್ರೇನು ಮಾಡಿದ್ರು, ನಾವು ಬ್ರೈಟ್ನೆಸ್ ಕಡಿಮೆ ಇದೆ, ಚೇಂಜ್ ಮಾಡಬೇಕು, ಲೈಟ್ ಬೇಕು ನಮಗೆ, ಬ್ರೈಟ್ನೆಸ್ ಬೇಕು ಅಂತ ಹೇಳ್ಬಿಟ್ಟು. ಇದು ಕೆಮಿಕಲ್ ಪ್ಲ್ಯಾಂಟ್ ಅಂತೆ. ಸೊ ಹಂಗಾಗಿ ಅದಕ್ಕೆ ಅವ್ರೇನು ಮಾಡಿದ್ದಾರೆ, ಲೈಟ್ ಬ್ರೈಟ್ನೆಸ್ ಬೇಕು ಅಂತೇಳಿ ಚೇಂಜ್ ಮಾಡೋಕ್ಕೆ ಹೇಳಿದ್ದಾರೆ. ನಮ್ಮ ಹುಡುಗ ಚೇಂಜ್ ಮಾಡ್ತಾ ಇದ್ದಾನೆ. ಇವರು ಪಕ್ಕ ಎಲೆಕ್ಟ್ರಿಷಿಯನ್ ಅಲ್ಲ, ಆದರೂ ಸಹ ನಾನು ಕಲಿತೀನಿ ಅಂತ ಬಂದಿದ್ದಾರೆ. ನೋಡಿ, ಇದು
ಕಂಪ್ನಿ ಹೊರಗಡೆ ಹೆಂಗಿರುತ್ತೆ ಗೊತ್ತಿಲ್ಲ, ಒಳಗಡೆ ಹೆಂಗಿರುತ್ತೆ ಗೊತ್ತಿಲ್ಲ. ಬಟ್ ಹೊರಗಡೆ ನಾವು ತುಂಬ ಮೂವೀಸಲ್ಲಿ, ಫಿಲಮ್ಗಳಲ್ಲಿ, ಈಗ ಸೀರಿಯಲ್ಗಳಲ್ಲೆಲ್ಲ ನೋಡಿರ್ತೀವಿ. ಹೆಂಗಿದೆ ಅಂದರೆ ಒಳಗಡೆ ಹೋಗಿದ ತಕ್ಷಣ ಒಳ್ಳೆ ನಾವು ಯಾವುದೋ ಮೂವಿಯಲ್ಲಿ ಫಿಲಮ್ ನೋಡ್ತಿದ್ದೀವೇನೋ. ಈ ದೊಡ್ಡ ದೊಡ್ಡ ಫಿಲಮ್ಸ್ ಎಲ್ಲ ಈ ಥರ ನೋಡಿ, ಈ ಥರ ಎಲ್ಲ ತೆಗ್ದಿರ್ತಾರೆ ಶೂಟಿಂಗ್ಸು. ಅಷ್ಟು ಚೆನ್ನಾಗಿದೆ ಹೊರಗಡೆಯಿಂದ ಕಂಪ್ನಿ ನೋಡೋದಕ್ಕೆ. ಒಳಗಡೆನೂ ಅಷ್ಟೇ ನೀಟಾಗಿದೆ, 5S ಇದೆ, ಪ್ರತಿಯೊಂದೂ ಹ್ಯಾಡ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಕಂಪ್ನಿ. ಇದೆಲ್ಲ ನಾವು ಹಂಗೆ ಫಿಲಮಲ್ಲಿ ನೋಡಿ ಮಾತ್ರ ಖುಷಿ ಪಡ್ತಿದ್ವಿ. ಬಟ್ ಇವತ್ತು ಅದು ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತು ನನಗೆ.